ಇದರ ಮೇಲೆ ರೆಡಿ ಆಗಿಲ್ವಾ ಏನು ಇಷ್ಟೊತ್ತ ಟೈಮ್ ಇನ್ನೂ ಕೂತಿದ್ಯಾ ಮೇಕಪ್ ಹಾಕೊಂಡು ಬಾಮ್ಮ ರೆಡಿನೇ ರಯ್ಯ ರೆಡಿನಾ ನೀವು ರೆಡಿ ರಘು ರೆಡಿ ಹೋಗಮ್ಮ ಬೇಗ ರೆಡಿ ಆಕ್ಷನ್ ಹೇಳ್ರಿ 1950ರ ದಶಕದಲ್ಲಿ ತೈಲವನ್ನು ಕಂಡುಹಿಡಿಯುವ ಮೊದಲು ಯುಎಇಯ ಆರ್ಥಿಕತೆಯು ಮೀನುಗಾರಿಕೆ ಮತ್ತು ಮುತ್ತು ಉದ್ಯಮದ ಮೇಲೆ ಅವಲಂಬಿತವಾಗಿತ್ತು. ಆದರೆ 1962ರಲ್ಲಿ ತೈಲ ರಫ್ತು ಪ್ರಾರಂಭವಾಯಿತು. ದಿನಗಳು ಕಳೆಯುತ್ತಿದ್ದ ಹಾಗೆ ಕಚ್ಚಾ ತೈಲದ ನಿಕ್ಷೇಪಗಳು ಕಡಿಮೆಯಾಗತೊಡಗಿದವು. ಇದನ್ನರಿತ ದುಬೈ ರಾಜ ಮೊಹಮ್ಮದ್ ಬಿನ್ ಆಲ್ ಮಕ್ತಮ್ ಅವರು ಕಚ್ಚಾ ತೈಲ ವ್ಯಾಪಾರಕ್ಕಿಂತಲೂ ದೊಡ್ಡದಾದ ಏನಾದರೂ ಮಾಡಬೇಕು ಎಂದು ದೃಢ ನಿರ್ಧಾರ ಮಾಡುತ್ತಾರೆ. 1979ನೇ ಇಸ್ವಿಯಲ್ಲಿ ದುಬೈ ರಾಜ ಮೊಹಮ್ಮದ್ ಬಿನ್ ಆಲ್ ಮಕ್ಟುಮ್ ಅವರು ದುಬೈ ಪ್ರಪಂಚದ ಅತೀ ದೊಡ್ಡ ಟ್ರಾನ್ಸ್ಪೋರ್ಟ್ ಹಡಗು ಬಂದರುವನ್ನು ವ್ಯಾಪಾರ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡುತ್ತಾರೆ. ಅದೇ ಇವಾಗಿನ ಜಬಲ್ ಅಲಿ ಪೋರ್ಟ್. ಅಲ್ಲಿಂದ ದುಬೈ ಯಾವತ್ತೂ ಹಿಂದೆ ತಿರುಗಿ ನೋಡಲೇ ಇಲ್ಲ. 2004 ಮತ್ತು 2005 ಸಾಲಿಗೆ ದುಬೈ ಪ್ರಪಂಚದ ದೊಡ್ಡ ಪ್ರವಾಸೋದ್ಯಮ ಮತ್ತು ಪ್ರಪಂಚದ ಅತಿದೊಡ್ಡ ಕಂಪನಿಗಳಾದ ಗೂಗಲ್, ಮೈಕ್ರೋಸಾಫ್ಟ್, ಟೊಯೋಟಾ, ಹುಂಡಾಯ್, ಸೋನಿಗಳಂತಹ ದೈತ್ಯ ಕಂಪನಿಗಳು ಇಲ್ಲಿ ಬಂದು ಹೂಡಿಕೆ ಮಾಡಿದವು. ಅಲ್ಲಿಂದ ಬೆಳೆಯುತ್ತಿರುವ ದುಬೈ ಇಂದು ದುಬೈ ರಾಜರಾದ ಬಿನ್ ಆಲ್ ಮಕ್ತಮ್ ಅವರು ಒಂದು ಭಾಷಣದ ಮೂಲಕ ಹೇಳುತ್ತಾರೆ, ನಾವು ಕೆಲಸಗಳನ್ನು ಮಾಡುತ್ತೇವೆ. ಅವರು ಯೋಜಿಸುತ್ತಾರೆ, ನಾವು ಸಾಧಿಸುತ್ತೇವೆ. ಅವರು ಹಿಂಜರಿಯುತ್ತಾರೆ, ನಾವು ಮುಂದುವರಿಯುತ್ತೇವೆ. ಮಾನವರು ಕನಸನ್ನು ವಾಸ್ತವಕ್ಕೆ ಪರಿವರ್ತಿಸುವ ಧೈರ್ಯ ಮತ್ತು ಬದ್ಧತೆಯನ್ನು ಹೊಂದಿರುವಾಗ ಅವರನ್ನು ತಡೆಯಲು ಯಾವುದೂ ಸಾಧ್ಯವಿಲ್ಲ ಎಂಬುದಕ್ಕೆ ನಾವು ಜೀವಂತ ಪುರಾವೆಯಾಗಿದ್ದೇವೆ. ದುಬೈನಲ್ಲಿ ನೋಡಬೇಕಾದ ಪ್ರೇಕ್ಷಣೀಯ ಸ್ಥಳಗಳು: ಬುರ್ಜ್ ಖಲೀಫಾ, ಜಗತ್ತಿನ ಅತ್ಯಂತ ಎತ್ತರವಾದ ಕಟ್ಟಡ, ಹಾಗೂ ದುಬೈ ಮೆಟ್ರೋ, ಪಾಮ್ ಜುಮೇರಾ, ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಸ್ತರಣೆ. ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸ್ಮಾರ್ಟ್ ಸಿಟಿ ಉಪಕ್ರಮಗಳನ್ನು ಉತ್ತೇಜಿಸಲಾಯಿತು. ತೈಲವನ್ನು ಮೀರಿ ಆರ್ಥಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಲಾಯಿತು. ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ 163 ಮಹಡಿಗಳಲ್ಲಿ 828 ಮೀಟರ್ 2716 ಅಡಿ ಎತ್ತರದಲ್ಲಿದೆ. ಪಾಮ್ ದ್ವೀಪಗಳು. ಪಾಮ್ ಜುಮೇರಾ ಎಂಬುದು ತಾಳೆ ಮರದ ಆಕಾರದ ಬೃಹತ್ ಕೃತಕ ದ್ವೀಪ ಸಮೂಹವಾಗಿದ್ದು ಲಕ್ಷಾಂತರ ಘನಮೀಟರ್ ಮರಳನ್ನು ಬಳಸಿ ನಿರ್ಮಿಸಲಾಗಿದೆ. ದುಬೈ ಫ್ರೇಮ್. ಹಳೆಯ ಮತ್ತು ಹೊಸ ದುಬೈನ ನೋಟಗಳನ್ನು ರೂಪಿಸಲು ವಿನ್ಯಾಸಗೊಳಿಸಲಾದ 150 ಮೀಟರ್ ಎತ್ತರದ ಸ್ಮಾರಕ. ವಿಶಿಷ್ಟ ಸಂಸ್ಕೃತಿ ಮತ್ತು ಜೀವನ ಶೈಲಿ. ಸೂಪರ್ ಕಾರ್ ಪೊಲೀಸ್. ಸ್ಥಳೀಯ ಪೊಲೀಸ್ ಪಡೆಯಲ್ಲಿ ಫೆರಾರಿಗಳು, ಲಂಬೋರ್ಗಿನಿಗಳು ಮತ್ತು ಬುಗಾಟೀಸ್ನಂತಹ ಉನ್ನತ ದರ್ಜೆಯ ಐಷಾರಾಮಿ ವಾಹನಗಳು ಸೇರಿವೆ. ರೋಬೋಟ್ ಜಾಕಿಗಳು. ಈ ಪ್ರದೇಶದಲ್ಲಿನ ಸಾಂಪ್ರದಾಯಿಕ ಒಂಟೆ ರೇಸುಗಳು ಮನುಷ್ಯರ ಬದಲಿಗೆ ಸಣ್ಣ ಸ್ವಯಂಚಾಲಿತ ರೋಬೋಟ್ ಜಾಕಿಗಳನ್ನು ಬಳಸಿಕೊಳ್ಳುತ್ತವೆ. ಒಳಾಂಗಣ ಹಿಮ. ಸ್ಕೀ ದುಬೈ ಮಾಲ್ ಆಫ್ ದಿ ಎಮಿರೇಟ್ಸ್ ಒಳಗೆ ನಿಜವಾದ ಹಿಮದೊಂದಿಗೆ ಬೃಹತ್ ಒಳಾಂಗಣ ಸ್ಕೀ ರಿಸಾರ್ಟ್ ಅನ್ನು ನೀಡುತ್ತದೆ. ಕಾರಂಜಿಗಳು ನದಿಯೊಂದಿಗೆ ಬೆರೆಯುತ್ತವೆ ಮತ್ತು ನದಿಗಳು ಸಾಗರದೊಂದಿಗೆ ಬೆರೆಯುತ್ತವೆ. ಸ್ವರ್ಗದ ಗಾಳಿ. ಸಿಹಿ ಭಾವನೆಯೊಂದಿಗೆ ಶಾಶ್ವತವಾಗಿ ನಿಮ್ಮಲ್ಲಿ ನೆಲೆಸಿಬಿಡುವ ದುಬೈ ಎಂಬ ಸ್ವರ್ಗ. ಕಡಿಮೆ ಬೆಲೆಗೆ ಚಿನ್ನ ದುಬೈನಲ್ಲಿ ಖರೀದಿ ಮಾಡಬಹುದು. ದುಬೈನ ಪ್ರಸಿದ್ಧ ಆಹಾರ ಪದಾರ್ಥಗಳು: ಶವರ್ಮಾ, ಫಲಾಫೆಲ್, ಹಮ್ಮಸ್, ಅಲ್ ಹರೀಸ್, ಅಲ್ ಮಚ್ಬೂಸ್, ಮನೌಶೆ, ಅಲ್ ಖಲೀಜಿ, ಲುಕೈಮತ್, ಅಲ್ ಮದ್ರೂಬಾ. ನಿನ್ನ ಪ್ರೀತಿಯ ನಂಬಿ ಆಗಸದಿಂದ ಭೂಮಿಗೆ ಧುಮುಕಿದೆ. ಆಗಸದಲ್ಲಿ ಮೋಡಗಳ ಮಧ್ಯೆ ಪ್ರೀತಿಯ ನಶೆಯಲ್ಲಿ ಸಿಲುಕಿದೆ. ಭೂಮಿಗೆ ಹತ್ತಿರ ಬರಲು ಈ ಆಗಸ ಬಿಡುವುದೇ? ಹೇಳು, ನಂಬಿಕೆ ಇಟ್ಟು ನೀ ಅಲ್ಲಿ ಇರಲಾರದೆ. ನೋಡಿದ್ರಿಲ್ಲ ಹೇಗಿದೆ ದುಬೈ ದೇಶ?
ಇವತ್ತು ದುಬೈ ಬೆಳೆಯಲು ಕಾರಣರಾದ ದುಬೈ ರಾಜ ಮೊಹಮ್ಮದ್ ಬಿನ್ ಆಲ್ ಮಕ್ತಮ್ ಅವರಿಗೆ ಸಲಾಂ ಹೇಳುತ್ತಾ ನನ್ನ ವಿಡಿಯೋ ಮುಗಿಸ್ತಿದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ದೇಶದ ಮಾಹಿತಿಯೊಂದಿಗೆ. ಬಾಯ್ ಬಾಯ್.